ಇವಾಗ ನಾನಿರೋದು ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಡೋರ್ನಹಳ್ಳಿ ಚರ್ಚಲ್ಲಿದ್ದೀನಿ. ಇಲ್ಲಿ ಬಂದು ನಾವು ಅರ್ಕೆ ಮಾಡ್ಕೊಂಡ್ರೆ ನಾವು ಏನು ಅನ್ಕೊಂಡಿರ್ತೀವಿ ಅದೆಲ್ಲ ಆಗುತ್ತಂತೆ. ನಮ್ಮ ಆಸೆ ಆಕಾಂಕ್ಷೆ ಕನಸುಗಳೆಲ್ಲ ಇಲ್ಲಿ ತುಂಬ ಜನಗಳಿಗೆ ಒಳ್ಳೇದಾಗೈತೆ. ಆ ಒಳ್ಳೇದು ಏನು ಅಂತ ಜನಗಳ ಬಾಯಲ್ಲೇ ಕೇಳೋದ ಬನ್ನಿ. ಸರ್, ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡ್ರೆ ನಾವು ಏನು ಅನ್ಕೋತೀವಿ ಅದೆಲ್ಲ ಒಳ್ಳೇದಾಗುತ್ತಂತೆ. ನಿಮ್ಗೇನು ಒಳ್ಳೇದಾಗೈತೆ? ತುಂಬಾ ಒಳ್ಳೇದಾಗೈತೆ ಸರ್. ನಮ್ಗೆ ಆಕ್ಚುಲಿ ನಮ್ಗೆ ಹೆಂಗಂದ್ರೆ ಎಲ್ಲ ಒಳ್ಳೇದು ಇಲ್ಲೇ ಆಗಿರೋದು. ನಮ್ ಮ್ಯಾರೇಜ್ ಆಯ್ತು, ನನ್ ಮಗ ಹುಟ್ಟ, 2ನೇ ಮಗ ಹುಟ್ಟ, ಕಾರ್ ತಕೊಂಡ್ವಿ, ಮನೆ ಕಟ್ಟಿದೀವಿ. ಸೊ ಎಲ್ಲ ಒಳ್ಳೇದು ಇಲ್ಲಿಂದಾನೇ ಆಗೋದು ಸರ್. ಸೊ ನಾವ್ ಏನ್ ಶುರು ಮಾಡಿದ್ರು ಇಲ್ಲಿ ಬಂದು ಶುರು. ಈಗ ನೆಕ್ಸ್ಟ್ ಮಂತ್ ನಮ್ಮ ಅಣ್ಣನ ಮದ್ವೆ, ಸೊ ಇನ್ವಿಟೇಷನ್ ಕಾರ್ಡ್ ಬಂದಿದೆ. ಕಾರ್ಡ್ ಇಟ್ಬಿಟ್ಟು ಪ್ರೇಯರ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಯಾವ ಊರು ನಿಮ್ದು? ಮೈಸೂರು. ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಇಲ್ಲಿ? ಸರ್ ನಾನು ಚಿಕ್ಕವಳಿಂದ ಬರ್ತಾ ಇದ್ದೀನಿ. ನಾವ್ ಇಷ್ಟಿರುವಾಗ್ಲಿಂದ ಬರ್ತಾ ಇದೀವಿ, ಅವ್ರು ಇಷ್ಟಿರುವಾಗ್ಲಿಂದ ಬರ್ತಾ ಇದ್ದಾರೆ. ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತಾರ? ನಮ್ಮ ಸ್ನೇಹಿತರಿಗೆ ಏನ್ ಹೇಳ್ಬೇಕು ಸರ್? ಎಲ್ಲಾ ಬನ್ನಿ, ಪ್ರೇಯರ್ ಮಾಡ್ಕೊಳ್ಳಿ. ಈ ಜಾತಿ ಆ ಜಾತಿ ಅಂತ ಎಲ್ಲ ಇಲ್ಲ. ನಾವು ಅರ್ಕೆ ಹೊತ್ಕೊಂಡಿದೀವಿ. ನಾವ್ ಏನ್ ಮನ್ಸಲ್ಲಿ ಅನ್ಕೊಂಡಿದ್ದೇವೆ ಅದ್ ನೆರವೇರಿದೆ. ಏನ್ ಒಳ್ಳೇದಾಗೈತಿ ಅಂತ ಅದು ಬೇಡ್ಕೊಂಡಿದ್ದೆ ಹೇಳ್ಬಾರ್ದಂತ. ಯಾವ್ರು ನಿಮ್ದು? ನಮ್ದು ಬೇಗೂರು. ಎಷ್ಟು ವರ್ಷದಿಂದ ಬರ್ತಾ ಇದೀರಾ? ನಾವು ಹುಟ್ಟಾಗಿಂದ ನಮ್ಮ ಅಪ್ಪ ಅಮ್ಮ ಕರ್ಕೊ ಬರ್ತಿದ್ದಾರೆ, ಈಗ ನಾವು ಬರ್ತಿದ್ದೀವಿ. ನಾನು ಒಂದು ಡಯಾಲಿಸಿಸ್ ಪೇಷಂಟ್. ನಾನು ಸುಮಾರು ಸಲ ಬಂದು ಇಲ್ಲಿ, ಈಗ ನನಗೆ ರೀಸೆಂಟ್ ಆಗಿ ಒಂದು ಇಲ್ಲಿ ಆಪರೇಷನ್ ಆಗಿತ್ತು. ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು ನನ್ಗೆ. ನಾನು ಇಲ್ಲಿ ಬಂದೆ ಅವಾಗ, ಅವತ್ತೊಂದ್ ದಿನ ಇಲ್ಲಿ ಬಂದಾಗ ಈ ಕೈ ತುಂಬಾ ನೋಯ್ತಿತ್ತು ನನ್ಗೆ. ನಾನು ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಮುಂದೆ ಒಂದು ಫೋಟೋ ಇದೆ ನೋಡಿ, ಅಂತ ಇದು ಸೆಂಟ್ ಆಂಟೋನಿದು. ಅಲ್ಲಿ ಹೋಗ್ಬಿಟ್ಟು ಕೈ ಇಟ್ಬಿಟ್ಟು ಇಷ್ಟೇ ಪ್ರಾರ್ಥನೆ ಮಾಡಿದೆ, ತಂದೆ ನಾನು ನಿನ್ನ ಹತ್ರ ಬಂದಿದ್ದೀನಿ, ನನಗೆ ಇದು ನಾಳೆ ನಾನು ಡಯಾಲಿಸಿಸ್ಗೆ ಹೋಗೋಷ್ಟರಲ್ಲಿ ಈ ಡಾಕ್ಟರ್ ಹೇಳಿದಾರಲ್ಲ ಇಲ್ಲಿ ಕ್ಲಾಟ್ ಇದೆ ಅಂತ, ಅದಿರಬಾರ್ದು, ನಾನು ಬಂದು ನಿಮ್ಗೆ ಅರ್ಕೆ ತೀರಿಸ್ತೀನಿ ನನಗೆ ಅಂತ ಪ್ರಾರ್ಥನೆ ಮಾಡಿ ಇಲ್ಲಿಂದ ನೋವಿದ್ದಿದ್ದು. ನಾನು ಇಲ್ಲಿಂದ ಬಸ್ ಹತ್ತು ಅಷ್ಟರಲ್ಲಿ ನನಗೆ ನೋವೆಲ್ಲ ಕಮ್ಮಿ ಆಯ್ತು. ಅಷ್ಟು ಮಿರಾಕಲ್ ಇದು. ಬೆಸ್ಲಿಕಾ ಅಂತ ಸುಮ್ನೆ ಹೆಸರು ಬರಲ್ಲ. ಸೆಂಟ್ ಆಂಟೋನಿ ಅಂತ ಹೇಳಿದ್ರೆ ಬೆಸ್ಲಿಕಾ ಅನ್ನೋದು ಏನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಆ ಜಾಗದಲ್ಲಿ ತುಂಬಾ ಮಿರಾಕಲ್ ನಡೆದಿದ್ರೆ ಮಾತ್ರ ಆ ಜಾಗಕ್ಕೆ ಬೆಸ್ಲಿಕಾ ಅಂತ ಹೆಸರು ಬರೋದು. ಸೆಂಟ್ ಆಂಟೋನಿಯಲ್ಲಿ ನಾವ್ ಏನೇ ಪ್ರಾರ್ಥನೆ ಮಾಡ್ಕೊಂಡ್ರು ಆದ್ರೆ ನಾವು ಮನಸಾರೆ ಭಕ್ತಿಯಿಂದ ಮಾಡ್ಬೇಕು. ನೀವೊಂದು ಕಲ್ಲನ್ನು ವಿಶ್ವಾಸದಿಂದ ನಂಬಿದ್ರೆ ಅದು ನಿಮ್ಗೆ ಸಕ್ಸಸ್. ತುಂಬಾ ನಮ್ಗೆ ಅದು ಒಳ್ಳೇದಾಗಿದೆ. ಬೇಡ್ಕೊಂಡಿದ್ದೆ ಅದಕ್ಕೆ ಇವತ್ತು ನನ್ನ ಮಗಳಿಗೋಸ್ಕರ ಬೇಡ್ಕೊಂಡಿದ್ದೆ, ಅವ್ಳಿಗೆ ಒಳ್ಳೇದಾಯ್ತು, ಅದಕ್ಕೆ ಕರ್ಕೊ ಬಂದಿದ್ದೀನಿ. ನಾನು ನಮ್ಮ ತಾತನ ಮನೆ ಇಲ್ಲೇ ಇರೋದು, ಇದ್ರ ಹಿಂದೆನೆ ಇರೋದು. ಆದ್ರೆ ನಾವು ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮನು ಅವಾಗದಿಂದನೂ ಕರ್ಕೊ ಬರ್ತಾ ಇದ್ದಾರೆ. ನನಗೆ ಗೊತ್ತಿರಾಗೆ ನಾವು ಮೈಸೂರವರು. ಹಂಗಾಗಿ ಇದು ತುಂಬಾ ಒಳ್ಳೆ ಪ್ಲೇಸು ಡೋರ್ನಹಳ್ಳಿ. ಸೆಂಟ್ ಆಂಟೋನಿಯಿಂದ ನೀವು ಏನೇ ಕಷ್ಟ ಇದ್ರು ಮನಸಾರೆ ಬೇಡ್ಕೊಂಡ್ರೆ ನಿಮ್ಗೆಲ್ಲ ಸಕ್ಸಸ್ ಆಗುತ್ತೆ. ಅದು ನಮ್ಮ ಜೀವನದಲ್ಲಿ ಆಗಿದೆ. ಅನುಭವ ಆಗೋರಿಗೆ ಮಾತ್ರ ಅದ್ರದ್ದು ಪ್ರಯತ್ನ ಗೊತ್ತಾಗೋದು ಅಷ್ಟೇ. ಫಲನೂ ಅದೇ ಸಿಗುತ್ತೆ. ನಮ್ಗೆ ಫಸ್ಟ್ ಟೈಮ್. ಯಾವ ಊರು ನೀವು? ನಾವು ಗೌರಿಬಿದನೂರು, ನೇಟಿವ್ ಪ್ಲೇಸ್ ಮೈಸೂರು. ಗೌರಿಬಿದನೂರಿಂದ ಬಂದಿದ್ದೀವಿ. ಈಗೆಲ್ಲ ಮೈಸೂರವರೇ ಇಲ್ಲಿರೋದು. ಮೈಸೂರು ನನ್ನ ತಾಣ. ನಾನು ಮತ್ತೆ ಇವರು ದೊಡ್ಡಬಳ್ಳಾಪುರ, ಅವ್ರು ಮೈಸೂರು, ಇವರು ಬೆಂಗಳೂರು. ನೀವೇ ಚೆನ್ನಾಗಿ ಮಾತಾಡ್ತಿದ್ದೀರಾ, ನೀವೇ ಮಾತಾಡ್ಬೋದಲ್ಲ? ನಿಮ್ಗೆ ಏನ್ ಒಳ್ಳೇದಾಗತ್ತೆ ಅದು ಹೇಳಿ ಅಷ್ಟೇ. ಹೇಳು, ಮೊದ್ಲು ಏನ್ ಮಾಡಿದ್ರಿ ಇಲ್ಲಿ ಬಂದು ಅಂತ? ಏನ್ ಮಾಡಿದ್ವು, ನಮ್ಗೆ ಹುಷಾರಿರ್ಲಿಲ್ಲ ಮಗನ್ಗೆ. ಅವಾಗ ಇಲ್ಲಿ ಪ್ರೇಯರ್ ಮಾಡ್ಕೊಂಡಿದ್ವು, ಮಕ್ಕಳಿಗೂ ಇಲ್ಲಿ ಊಟ ಹಾಕ್ಸ್ತೀವಿ ಅಂತ. ಅದಕ್ಕೆ ನೆಕ್ಸ್ಟ್ ಈ ಟೈಮ್ ಹಾಕ್ಸ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗ ನಾವು ಅದಕ್ಕೆ ಫಸ್ಟ್ ಟೈಮ್ ಬಂದಿದೀವಿ. ಇವಾಗ ಒಳ್ಳೇದಾಗುತ್ತೆ ಅಂತ ನನ್ಗೆ ಹೋಪ್ ಇದೆ, ಒಳ್ಳೇದಾಗ್ತದೆ ಅಂತ ಅನ್ಕೊಂಡಿದೀವಿ. ಯಾವ ಊರು ಸರ್ ನಿಮ್ದು? ನಮ್ದು ಮೈಸೂರು. ಮೈಸೂರಲ್ಲಿ ನೀವು ಯಾರು? ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್? ಹೌದು. ಯಾವ ಊರು? ನಮ್ದು ಬಂದ್ಬಿಟ್ಟು ರಾಯಚೂರು. ಆಕ್ಚುಲಿ ಬೆಂಗಳೂರಲ್ಲಿ ಇರೋದು. ಈಗ ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಸಿಸ್ಟರ್ ಅವ್ರು ಇಲ್ಲೇ ಬೆಳ್ಕೊಂತ ಇದಾರಲ್ಲ, ಹಂಗಾಗಿ ಬಂದಿರೋದು. ಫಸ್ಟ್ ಟೈಮ್ ಬಂದಿರೋದು. ಆಗತ್ತಂತ ಕೇಳಿದಿವಿ, ನಮ್ಮ ಫ್ರೆಂಡ್ಗೂ ಆಗಿದೆ, ಹಾಗಾಗಿ ನಾವು ಬಂದಿದ್ವಿ. ನೀವ್ ಹೇಳ್ಬೋದಾ? ಹಂಗಾದ್ರೆ ನೀವು ಬರ್ತಾ ಇರ್ತೀರಾ? ಅವರ ಒಂದ್ ನಿಮಿಷ ಮಾತಾಡ್ಬೋದಾ? ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡ್ರೆ ನಾವ್ ಏನ್ ಅನ್ಕೊಂಡಿರ್ತೀವಿ ಅದೆಲ್ಲ ಒಳ್ಳೇದಾಗುತ್ತೆ. ನಿಮ್ಗೇನ್ ಒಳ್ಳೇದಾಗೈತೆ? ನಾವ್ ಇದೇ ಫಸ್ಟ್ ಬಂದಿರೋದು. ಅಲ್ಲ, ಅವರು ಬರ್ತಾ ಇರ್ತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಚರ್ಚಿಗೆ ಹೋಗ್ತಾ ಇರ್ತೀವಿ. ಇಲ್ಲಿ ಬಂದಿರೋದು ಫಸ್ಟ್ ಟೈಮ್. ಇಲ್ಲಿ ಫಸ್ಟ್ ಟೈಮ್. ಸರಿ ಮ್ಯಾಮ್, ಒಳ್ಳೇದಾಗ್ಲಿ, ತುಂಬಾ ಒಳ್ಳೇದಾಗ್ಲಿ. ಏನ್ ತುಂಬಾ ಒಳ್ಳೇದಾಗಿದೆ. ನಮ್ಗೆ ಗಾಡಿ ಒಂದ್ಸತಿ ಹಾಳಾಗೋಯ್ತು. ಅದು ದೇವ್ರಿಗೆ 3 ದಿವಸ ಹಾಳಾಗಿ ನಮ್ಗೆ ಸಿಕ್ಲಿಲ್ಲ. ವ್ಯಾಂಚನರಿಗೆ ಬೇಡ್ಕೊಂಡು ಆಮೇಲೆ ಸಿಕ್ತು. 3 ದಿವಸ ಆದ್ಮೇಲೆ ಸಿಕ್ತು ಗಾಡಿ. ಅದೊಂದು ಪುದ್ಮೆ ಮಾಡಿದ್ದಾರೆ. ಮತ್ತೆ ಗೋಲ್ಡ್ ಮನೇಲಿ ಚಿನ್ನ
ಎಲ್ಲ ಮರ್ತಿ ಇಟ್ಬಿಟ್ವಿ. ಅದು ಬೀರ್ವಾ ಎಲ್ಲ ಹುಡುಕಿ ಸಾಕಾಯ್ತು. ಅದು ಮತ್ತೆ ಸಿಗ್ಲಿಲ್ಲ. ಆಮೇಲೆ ಅಂಚನೆರಿಗೆ ಬೇಡ್ಕೊಂಡ್ವಿ, ಸಿಕ್ತು. ಆತರ ನೆರೆ ತುಂಬಾ ಮಾಡಿದ್ದಾರೆ. ಮೈಸೂರು. ಬರ್ತಾ ಇರ್ತೀವಿ. ಅಂಚನೆರ್ ತುಂಬಾ ಇಷ್ಟ ನಮಗೆ. ತುಂಬಾ ಇಷ್ಟ. ಥ್ಯಾಂಕ್ ಯು. ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡ್ರೆ ಎಲ್ಲ ಒಳ್ಳೆ ಆಗ್ತದೆ. ಸದಾ ಜೊತೆಗೆ ಇರ್ತಾರೆ ನಮ್ಮ ಜೊತೆಗೆ ಅಂಥವ್ರು. ಯಾವ ತೊಂದರೆಗಳಿದ್ರು ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ನೆರವೇರಿಸಿ ಕೊಡ್ತಾರೆ. ಅಂಥವ್ರು ನಂಬಿದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ. ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ಒಳ್ಳೇದಾಗಿದೆ. ಭಾರಿ ನಮ್ಮ ಮಕ್ಕಳಿಗೂ ನಮಗೆಲ್ಲ ಒಳ್ಳೆಯಾಗಿದೆ. ಇನ್ನು ಎಲ್ರಿಗೂ ಒಳ್ಳೆ ಮಾಡಲಿ ನಮ್ಮ ಪ್ರಾರ್ಥನೆ. ಅಂತಾನೆ ಅವ್ರು ಸದಾ ಎಲ್ಲ ಒಳ್ಳೇದು ಮಾಡಲಿ ಅಂತ ನಮ್ಮ ಪ್ರಾರ್ಥನೆ. ನಾವು ಮಡಿಕೇರಿ ಕೊಡಗು. ಸುಮಾರು ಬಾರಿ ವರ್ಷ ಗೊತ್ತಾಗಿಲ್ಲ, ಬರ್ತಾ ಇದ್ವಿ. ಭಾರಿ ಒಳ್ಳೆ ಆಗಿದೆ ಅಲ್ಲಿ ಬಂದವರಿಗೆಲ್ಲ. ನಮಗೂ ಒಳ್ಳೆಗಿದೆ. ಸಾವಿರ ಲಕ್ಷ ಗಟ್ಟಲೆ ಜನ ಬರ್ತಾ ಇದ್ದಾರೆ. ಜಾತ್ರೆಗೆಲ್ಲ ಇಲ್ಲಿ ಎಷ್ಟೋ ಲಕ್ಷ ಜನ ಬರ್ತಾರೆ. ದಿನಾಲೂ ಜನ ಇರ್ತಾರೆ. ಎಲ್ಲವೂ ಒಳ್ಳೆದಾಗಿದೆ. ಅದೇ ರೀತಿ ಎಲ್ಲರಿಗೂ ದೇವರು ಒಳ್ಳೆ ಮಾಡಲಿ ನಮ್ಮ ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ನಿಮ್ಗೆ ಇಲ್ಲಿ ಏನ್ ಒಳ್ಳೇದಾಗೈತೆ ಅದನ್ನ ಹೇಳ್ಬೋದಾ? ನಮ್ಮ ಹೆಸರು ಅರ್ಪುದ ಮೇರಿ, ಮೈಸೂರಿಂದ ಬಂದಿದ್ದೀವಿ. ನನ್ನ ಮಗಳಿಗೆ ಮದ್ವೆ ಆಗಿ 7 ವರ್ಷದಿಂದ ಪಾಪು ಇರ್ಲಿಲ್ಲ. ಲಾಸ್ಟ್ ಟೈಮ್ ಬಂದು ಪಾಪು ಬೇಕು ಅಂತ ತೊಟ್ಲು ಹರಕೆ ಮಾಡ್ಕೊಂಡು ಹರಕೆ ಕಟ್ಬಿಟ್ಟು ಹೋಗಿದ್ದು. ಈಗ ಪಾಪು ಆಗಿದೆ, 1.5 ತಿಂಗಳು ಪಾಪು ಇದೆ. ಖುಷಿಯಾಗಿ. ಯಾಕಂದ್ರೆ ನಮ್ಮ ಸೊಸೆಗೂ ಅದೆಷ್ಟ ಮದುವೆ ಆಗಿ 10 ವರ್ಷ ಆಗಿತ್ತು. ಪಾಪು ಇಲ್ಲ. ಅಂಜನೇಯರ ಹತ್ರ ಬಂದು ಬೇಡ್ಕೊಂಡು ಹೋಗಿ ಆಮೇಲೆ ಪಾಪು ಆಯ್ತು. ಗಂಡು ಪಾಪು 2 ವರ್ಷ ಆಯ್ತು ಪಾಪುಗೆ. ನಾವು ಇದೇ 2ನೇ ಸಲ ಬಂದಿರೋದು. ಆದ್ರೆ ನಮ್ಗೆ ಅದೇನು ಗೊತ್ತಾಗ್ಲಿಲ್ಲ. ಅಂದ್ರೆ ಮನೆದು ಒಂದ್ ಬೇಕು ಅಂತ ಬರ್ದು ಹೋಗಿದ್ದೆ. ಮನೆ ಮಾಡಿದೀವಿ. ಈಗ ಅದಾಗಿದೆ, ಸಕ್ಸಸ್ ಆಗಿದೆ. ಹಿಂಗೆ ಮತ್ತೆ ಒಂದ್ಸಲ ಬಂದಿದೀವಿ. ಈಗ ಕ್ಯಾಂಡಲ್ ಹಚ್ಚಿ ಇಲ್ಲಿ ಬಂದು ಕೂತಿದೀವಿ. ಈಗ ಯಾವ ಊರು ಸರ್ ನಿಮ್ದು? ನಮ್ದು ಇಲ್ಲ ಮೈಸೂರು. ಮೈಸೂರಿನ. ಹೌದು. ಥ್ಯಾಂಕ್ಸ್ ಸರ್. ಪರವಾಗಿಲ್ಲ, ಆಗಿದೆ. ಒಳ್ಳೇದಾಗುತ್ತೆ ಸರ್, ಖಂಡಿತ. ನಿಮ್ಗೇನು ಒಳ್ಳೇದಾಗಿದೆ ಸರ್? ಸುಮಾರು ಒಳ್ಳೇದಾಗಿದೆ. ಪ್ರತಿಯೊಂದು ಒಳ್ಳೇದಾಗಿದೆ. ನಮ್ ಜೀವನದಲ್ಲಿ ಏನಿದೆಯೋ ಅದೆಲ್ಲ ಒಳ್ಳೇದಾಗಿದೆ. ಅಂತ ಜನ ಸ್ಪೆಷಲ್ ಆಗಿ ಏನು ಹೇಳ್ಕೊಳಂಗಿಲ್ಲ. ಪ್ರತಿಯೊಂದು ನಮ್ ಕೆಲಸ ಕಾರ್ಯ ನಡಿಬೇಕು, ಏನಾದ್ರು ಮಾಡ್ಬೇಕಂದ್ರೆ ಪ್ರತಿ ತಿಂಗಳ ಮೊದಲು ಮಂಗಳವಾರ ಬಂದ್ಬಿಟ್ಟು ಬೇಡ್ಕೊಂಡು ಬಂದ್ಬಿಟ್ಟು ಏನಿದೆ ಅದು ಇದ್ ಮಾಡ್ಕೊಂಡು ಹೋದ್ರೆ ಸಾಕು, ನಡೀತದೆ. ಅದು ಕಂಪ್ಲೀಟ್ ಆಗಿ ನಡೀತದೆ. ಮತ್ತೆ ಯಾವ್ದು ಮತ್ತು ಮೋಸ ಆಗಿಲ್ಲ ಇಲ್ಲಿ. ಪ್ರತಿ ಮಂಗಳವಾರ ಮೇಯ್ನು ಎಲ್ಲಾ ಮಂಗಳವಾರ 9 ಮಂಗಳವಾರ ಕಂಟಿನ್ಯೂ ಆಗಿ ಬಂದು ಬೇಡ್ಕೊಂಡ್ರೆ ಅಟ್ಲೀಸ್ಟ್ ಒಂದ್ 2ನೇ 3ನೇ ಮಂಗಳವಾರದಲ್ಲೆಲ್ಲ ಸರಿ ಆಗುತ್ತೆ. ಅಲ್ಲೇ ಗೊತ್ತಾಗ್ಬಿಡ್ತದೆ. ಏನ್ ತೊಂದ್ರೆ ಇಲ್ಲ. ಅದ್ ಬಿಟ್ರೆ ಬೇರೆ ಸರ್ ಇಲ್ಲಿವರೆಗೂ ನಾವು ಪ್ರತಿ ವರ್ಷ ಬರ್ತೀವಿ. ಆಕ್ಚುಲಿ ಜೂನ್ ಟೈಮಲ್ಲಿ ಬರೋದು. ಈಗ ಜೂನ್ ಅಲ್ಲಿ ತುಂಬಾ ರಶ್ ಇರುತ್ತೆ ಅಂತ ಈ ಟೈಮಲ್ಲಿ ಬಂದಿದ್ದೀನಿ. ಫುಲ್ ಎಲ್ಲ ಫ್ಯಾಮಿಲೀಸೇ ಬಂದಿದ್ದೀವಿ. ಇಲ್ಲಿ ನಾವು ಬೇಡ್ಕೊಂಡಿದ್ದೆಲ್ಲ ಸಕ್ಸಸ್ಫುಲ್. ಇಲ್ಲಿವರೆಗೂ ನಾವ್ ಏನೇನ್ ಬೇಡ್ಕೊಂಡಿದೀವಿ ಎಲ್ಲ ಸಕ್ಸಸ್ಫುಲ್. ಹಂಗಾಗಿ ನಮ್ಮೊಟ್ಟಿಗೆ ಯಾರು ಬರ್ತಾರೆ ಒಂದ್ ಫ್ಯಾಮಿಲಿನ ಸೇರ್ಸ್ ಕರ್ಕೊಂಡ್ ಬರ್ತೀವಿ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ನಾವು ನಮ್ ತಂದೆ ಪೀರಿಯಡ್ ಇಂದ ಬರ್ತಾ ಇದೀವಿ. ಹಂಗಾಗಿ ಇಲ್ಲಿ ನಮ್ಗೆ ದೊಡ್ಡ ಮಿರಾಕಲ್ ಇಲ್ಲಿ. ಹೌದಾ? ಹಂಗಾಗಿ ನಾವು ನಮ್ ಫ್ಯಾಮಿಲಿಯಲ್ಲಿ ಎಕ್ಸ್ಟ್ರಾ ಇರೋರ್ನ ಇಲ್ಲಿ ಕರ್ಕೊಂಡ್ ಬರ್ತೀವಿ. ಯಾವ ಊರು ಸರ್ ನೀವು? ನಮ್ದು ಮೈಸೂರು. ಮೈಸೂರೇನೆ. ಹೌದೌದು. ಥ್ಯಾಂಕ್ ಯು. JR ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಸರ್. ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಸರ್. ನಮ್ಗೇನು ಒಳ್ಳೇದಾಗಿತ್ತು ಅಂದ್ರೆ ಎಲ್ಲ ಒಳ್ಳೇದೇ ಆಗ್ತಾ ಇದೆ ನಮ್ಗೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ನೀವು? ನಾವು ವರ್ಷ ಬರ್ತಾ ಇಲ್ಲ. ಲಾಸ್ಟ್ ಇಯರ್ ಬಂದಿದ್ದೀವಿ, ಈ ವರ್ಷ ಬಂದಿದ್ದೀವಿ. ಅದು ಬಿಟ್ರೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಅಪ್ಪ ಕರ್ಕೊಂಡು ಬರ್ತಾರೆ, ಆವಾಗ ಬಂದಿದ್ದೀನಿ. ಇಲ್ಲಿರೋದು ಆಮೇಲೆ ಇಲ್ಲಿ ಬರೋದು ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ ನಿಮಗೆ. ಮತ್ತೆ ನೀವು ಬೇಡ್ಕೊಡೋದೆಲ್ಲ ನಡೆಯುತ್ತೆ. ತಂಗಿಗ ತುಂಬಾ ಹುಷಾರಿಲ್ಲ, ಅದು ಒಳ್ಳೇದಾಗ್ಬೇಕು. ಹೋದ ಇವತ್ತು 15 ದಿನಕ್ಕೆ ಇಲ್ಲೇ ತುಂಬಾ ಕಷ್ಟ ಆಗಿರೋರು ಬಂದು ಇಲ್ಲಿ ಹೋಗವ್ರ. ಅವ್ರಿಗೆ ಇನ್ನೂ ಸ್ವಲ್ಪ ಗುಣ ಆಗಿಲ್ಲ, ಆಗ್ಬೇಕು. ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾವ್ರೆ. ನೀವ್ ಏನ್ ಕಷ್ಟ ಹೇಳ್ಕೊಂಡ್ರೆ ಇದೆಲ್ಲ ಒಳ್ಳೇದಾಗುತ್ತೆ. ನಮ್ಗೆ ಒಳ್ಳೇದಾಗ್ಬೇಕು. ಯಾವ ಊರು ನೀವು? ನಾವು ಚಾಮರಾಜನಗರ. ಅವಾಗ ಬರ್ತಾ ಇರ್ತೀರೋ ಅಥವಾ ಇದೇ ಫಸ್ಟ್? ಇಲ್ಲ, ಮೈಸೂರಲ್ಲಿ ಮಂಗನ ಮನೆಗ್ ಬರ್ತೀನಿ. ಇವತ್ತು ಮೊಮ್ಮಕ್ಳು ಕರ್ಕ ಬಂದಿದ್ದೀವಿ. ಸರಿ, ಒಳ್ಳೇದಾಗ್ಲಿ ನಿಮ್ಗೆ. ಯಾರು ಕೇಳ್ಕೊತಿದ್ದೀರಾ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಸರಿ ಅಮ್ಮ. ಅರ್ಕೆ ಹೊಡ್ಕೊಂಡಿಲ್ಲ, ಬಂದ್ ಜಾಸ್ತಿ ನಾವು ಡೊನೇಟ್ ಮಾಡ್ತೀವಿ. ಅದರಿಂದ ನಮ್ಗೆ ಒಳ್ಳೇದಾಗಿದೆ. ನಮ್ ವೈಫು ಅರ್ಕೆ ಬಂದು ಒಪ್ಕೊಂಡಿಂದ ಅವ್ರು ಬಂದಿರೋ ಇದಕ್ಕೆ ಮಗು ಆಗಿದೆ. ಇಲ್ಲಿ ಆಲ್ಮೋಸ್ಟ್ ಒಂದು 20-25 ವರ್ಷದಿಂದ ಬರ್ತಾ ಇದೀವಿ. ನಮ್ದು ಬೆಂಗಳೂರು. ಹೌದು, ನಮ್ಮ ವೈಫ್ ಅಲ್ಲಿದ್ದಾರೆ. ನಮ್ ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡ್ರೆ ನಾವೇನ್ ಅನ್ಕೊಂಡಿರ್ತೀವಿ ಅದೆಲ್ಲ ಒಳ್ಳೇದಾಗುತ್ತಂತೆ. ಹೌದು. ನಿಮ್ಗೇನ್ ಒಳ್ಳೇದಾಗೈತೆ?
ನಂಗ್ ನನ್ ಮಗಳು ಹುಟ್ಟಿದಾಳಲ್ಲ ಅದೇ ದೊಡ್ಡದು. ಅದೇ ಬೆಲೆ ಕಟ್ಟಕ್ ಆಗ್ದಿರೋ ಆಸ್ತಿ. ಹೌದು, ನಾವು ಆಲ್ಮೋಸ್ಟ್ 7 years ಮೇಲಾಯ್ತು. ಇವಾಗ ಮಗು ಒಂದಾಗಿದೆ ನಮ್ಗೆ. ನಾವ್ ರೆಗ್ಯುಲರ್ ಬರ್ತೀವಿ, ಎವ್ರಿ ಇಯರ್ 6 to 7 times ಆದ್ರೂ ಬಂದೇ ಬರ್ತೀವಿ, ಮಿಸ್ ಇಲ್ಲ. ನಾವ್ ರೆಗ್ಯುಲರ್. ಸರ್ ನಮಸ್ತೆ. ಸರ್ ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡ್ರೆ ನಾವ್ ಏನ್ ಅನ್ಕೊಂಡಿರ್ತೀವಿ ಅದೆಲ್ಲ ಒಳ್ಳೇದಾಗುತ್ತೆ. ನಿಮ್ಗೆ ಏನ್ ಒಳ್ಳೇದಾಗೈತೆ? ನಮಗೆ ನಾನಾ ರೀತಿಯ ಒಳ್ಳೇದಾಗಿದೆ. ಒಂದು ಫಸ್ಟ್ ಆಫ್ ಆಲ್ ನಮ್ಗೆ ಹೆಣ್ಮಗು ಬೇಕು ಅಂತಾನೆ ನಾವು ಬಯಸಿದ್ವಿ. ಅದೇ ತರನೇ ಫಸ್ಟ್ ನಮ್ಗೆ ಹೆಣ್ಮಗು ಹುಟ್ಟಿದ್ದು. ಸೆಕೆಂಡ್ ನಾವು ಕಾರ್ ತಗೊಳ್ಬೇಕು ಅಂತಿದ್ವಿ. ಇದು ನಮ್ದು 3ನೇ ಕಾರು, ಒಂದಲ್ಲ 3ನೇ ಕಾರು. ಆಮೇಲೆ ಮನೆ ತಗೊಳ್ಬೇಕು, ಕಟ್ಸ್ಬೇಕು ಅಂತದ್ವಿ, ಮನೇನು ಕಟ್ಸಿದ್ವಿ. ಈ ತರ ತುಂಬಾ ಇದಾಗಿದೆ, ಬೆನಿಫಿಟ್ಸ್ ಆಗಿದೆ. ಏನ್ ಬಿಸ್ನೆಸ್ ನಿಮ್ದು? ನಾವು ಎಂಪ್ಲಾಯಿ, ಟೊಯೋಟಾ ಎಂಪ್ಲಾಯಿ. ತುಂಬಾ ಒಳ್ಳೇದಾಗ್ತದೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್ ನೀವು? ನಾವು ಹುಟ್ಟದಾಗಿಂದಾನು ಬರ್ತಾ ಇದ್ದೀವಿ. ಸರಿ ಸರ್, ಥ್ಯಾಂಕ್ಸ್. ಇಲ್ಲಿ ಬಂದ್ರೆ ಒಳ್ಳೇದು. ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಅದು 100% ಗ್ಯಾರಂಟಿ. ನಿಮ್ಗೆ ಅದು ಏನು ಒಳ್ಳೇದಾಗೈತೆ ಅಂತ ಅದ್ರಲ್ಲಿ ಎಸ್ಪೆಷಲಿ ಹೇಳೋದಾದ್ರೆ? ಎಸ್ಪೆಷಲಿ ಹೇಳ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿರೋ ಕೋರಿಕೆಗಳು ಏನಾದ್ರು ಒಳ್ಳೇದಾಗಿ ಕೇಳ್ಕೊಂಡಾಗ ನಿಜವಾಗ್ಲೂ ಆ ಅಂತೋಣಿ ಅವರು ನಮ್ಗೆ ಒಳ್ಳೇದ್ ಮಾಡಿದ್ದಾರೆ. ಇವತ್ತು ನಮ್ಮ ಮಗಳು ಇವತ್ತು 13 ವರ್ಷ. ಇವಳಿಗೆ ಏನ್ ಓದ್ತಾವ್ರೆ? ಈಗ 8ನೇ ಕ್ಲಾಸ್, 8th standard. ಆವಾಗ ಹುಟ್ಬೇಕಾದ್ರೆ ಕಷ್ಟ ಆಯ್ತು. ಆವಾಗ ನಾವು ಪ್ರಾರ್ಥನೆ ಮಾಡ್ಕೊಂಡ್ವಿ, ಚೆನ್ನಾಗಾಯ್ತು. ಸಿಸೇರಿಯನ್ ಅಂತ ಹೇಳಿದ್ರು, ಮಗು ಹುಟ್ಟೋದು ಕಷ್ಟ ಅಂತ ಹೇಳಿದ್ರು. ಅವಾಗ ನಾವು ಪ್ರಾರ್ಥನೆ ಮಾಡಿದಾಗ ನಿಜವಾಗ್ಲೂ ಅವಳು ಚೆನ್ನಾಗಿ ವೆಂಟಿಲೇಟರ್ ಇಂದ ಚೆನ್ನಾಗಿ ಆರೈಕೆಯಾಗಿ ಆಚೆ ಬಂದ್ಲು. ಅಲ್ಲಿಂದ ನನಗೆ ಎಲ್ಲ ಒಳ್ಳೇದೇ ಆಗ್ತಿದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ನಾನೀಗ ಬಂದು ಈಗ 5 ವರ್ಷ ಆಯ್ತು. ಇದಕ್ ಮುಂಚೆ ಬಂದು ಹೋಗಿದ್ದೆ, 5 ವರ್ಷ ಹಿಂದೆ ಬಂದೋಗಿದ್ದೆ. ಅದಕ್ ಮುಂಚೆ ಬರ್ತಾ ಇದ್ದೀನಿ. ಯಾವ ಊರು ಸರ್ ನೀವು? ನಾವು ಬೆಂಗಳೂರು. ಬೆಂಗಳೂರಲ್ಲಿ KRPM TC ಪಳ್ಳಿ ಹತ್ರದಿಂದ ಬರ್ತಾ ಇದ್ದೀವಿ. ಅಲ್ಲಿ ಕೂಡ ಸಂತ ಅಂತೋಣಿಯವರ ದೇವಾಲಯ ಇದೆ. ಆದ್ರೂ ಇಲ್ಲಿ ಡೋರ್ನಲ್ಲಿ ಬಂದ್ರೆ ಅದೊಂದು ಮಹತ್ವ ಅಂತ ಇಲ್ಲಿ ಬರ್ತೀರಿ. ಸರಿ ಸರ್, ಧನ್ಯವಾದಗಳು. ನಮ್ಗೆ ಸುಮಾರು ಒಳ್ಳೇದಾಗಿದೆ, ಎಷ್ಟೊಂದು ಆಗಿದೆ. ಆದ್ರೆ ರೀಸೆಂಟ್ ಆಗಿ ಆಗಿದ್ದು ಹೇಳ್ಬೇಕು ಅಂದ್ರೆ ಮನೇಲಿ ಸ್ವಲ್ಪ ತುಂಬಾ ಅಂದ್ರೆ ದುಡ್ಡು ಕಾಸೆಲ್ಲ ಸ್ವಲ್ಪ ಸಮಸ್ಯೆ ಇತ್ತು. ಆದ್ರೆ ಇಲ್ಲಿ ಬಂದೆ ನಾನು ಪ್ರೇಯರ್ ಮಾಡಿದೆ. ಈ ವರ್ಷ ನಾನು ಬಂದಿದ್ದೀನಿ ನಾನು ಹುಡ್ಕೊಂಡು. ಅದೇ ನೆಕ್ಸ್ಟ್ ವರ್ಷ ನಮ್ಗೆ ಈ ತರ ತೊಂದ್ರೆ ಇರಬಾರ್ದು, ಹಂಗೆ ಆಯ್ತು. ಅದಕ್ಕೆ ಬಂದಿರೋದು. ಥ್ಯಾಂಕ್ಸ್. ಯಾವ್ರು ನಿಮ್ದು? ಮೈಸೂರು. ವಾರಕ್ಕೊಂದ್ಸಲ ಬರ್ತೀರಾ ಅಥವಾ ಯಾವಾಗ? ಯಾವಾಗ ಅಂತೋಣಿ ರಾಜ್. ನಾವು 1 ಎಕರೆ 2 ಕುಂಟೆ ಜಮೀನ ಚರ್ಚ್ಗೆ ಕೊಟ್ಟಿದೀವಿ, ನಮ್ಗೆ ಒಳ್ಳೇದಾಗಿರೋದಕ್ಕೆ. ನನ್ನ ಮಗ ಒಂದು ಫಿಲಮಿನಾ ಕಾಲೇಜಲ್ಲಿ ಅಟೆಂಡ್ ಆಗಿದ್ದಾರೆ, ಇನ್ನೊಬ್ಬ ಮಗ ಇಂಪಾಜಸ್ ಅಲ್ಲಿ ಸೂಪರ್ವೈಸರ್ ಆಗಿದ್ದಾರೆ. ಅದರಿಂದ ಚರ್ಚಲ್ಲಿ ಕೆಲಸ ಮಾಡ್ತಾ ಇದೀವಿ. ನನ್ನ ಹೆಸರು ಹೇಳ್ದಲ್ಲ ಆಗ್ಲೇ. ಆದ್ರೆ ಇಲ್ಲಿ ಯಾರೇ ನಂಬಿಕ ಬಂದ್ರು ಅವ್ರಿಗೆ ಒಳ್ಳೇದಾಗತ್ತೆ, ಅವ್ರಿಗೆ ಒಳ್ಳೇದಾಗತ್ತಮ್ಮ ಯಾವುದೇ ಕಾರಣದಲ್ಲೂ. ಆದ್ರೆ ಮಂಗಳವಾರ ಈ ದೇವ್ರಿಗೆ ವಾರ ಮಂಗಳವಾರ ಮಾಡ್ಬೇಕು. ಒಂದು ಟೈಮ್ ಉಪವಾಸ ಇರ್ಬೇಕು. ಒಂದ್ ಟೈಮ್ ಬೆಳಿಗ್ಗೆ ಏನು ತಿನ್ಬಾರ್ದು, ಏನು ಮಾಡಬಾರ್ದು. 1 ತಿಂಗಳು ನೀವು 2ನೇ ವಾರದಲ್ಲಿ ಆಗ್ಬೋದು, 3ನೇ ವಾರದಲ್ಲಿ ಆಗ್ಬೋದು. ನಿಮ್ಮ ಸಕ್ಸಸ್ 2 ವಾರಕ್ಕೆ ಆಗ್ಬಿಡುತ್ತೆ. ಹೌದಾ? 2 ವಾರಕ್ಕೆ ಆಗುತ್ತೆ. ನಾವೆಲ್ಲ ಗುಣವಷ್ಟು ಒಳ್ಳೇದಾಗಿದ್ವಿ. 1 ವಾರ ಉಪವಾಸ ಇದ್ದು 2ನೇ ವಾರಕ್ಕೆ ನಮ್ಗೆಲ್ಲ ಎಲ್ಲ ಗುಣ ಹೊಂದಿದ್ವಿ ನಾವು. ನಮಗೆ ಇಲ್ಲಿ ಬಂದ್ಮೇಲೆ ಸುಮಾರು ಒಳ್ಳೇದ ನಡೆದಿದೆ. ಮನೆ ಕಟ್ಟಿದ್ದೀವಿ, ಕಾರ್ ತಗೊಂಡಿದ್ದೀವಿ, ಆರೋಗ್ಯವಾಗಿದ್ದೀವಿ. ನಮ್ಮ ನಂಬಿಕೆಗಳು, ನಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲ ಈಡೇರಿದೆ. ಮದುವೆ ಆಗಿದೆ, ಸುಮಾರು ಎಲ್ಲ ಕಡೆ ನಡೆಬಿಟ್ಟಿದೆ. ಯೇಸು ಸ್ವಾಮಿಯವ್ರನ್ನ ನಂಬಿದ ಮೇಲೆ ಜೀವನ ಎಷ್ಟೋ 100ಕ್ಕೆ 90% ತುಂಬಾ ಚೆನ್ನಾಗಿದೆ. ಅದರಿಂದ ಒಳ್ಳೇದನ್ನ ಯಾರು ಅರಸಿ ಸತ್ಯದ ಪರ ಬಂದಾಗ ಯೇಸು ಸ್ವಾಮಿಯವರು ಯಾರನ್ನು ಮೋಸ ಮಾಡೋದಿಲ್ಲ, ಒಳ್ಳೇದೇ ಮಾಡೋದು. ಅದರಿಂದ ಖಂಡಿತವಾಗಿಯೂ ಯೇಸು ಸ್ವಾಮಿಯವ್ರು ನಂಬಿದವರು ಯಾರು ಹಾಳಾಗಿಲ್ಲ, ನಂಬಿದವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಅದು ನನ್ನ ಒಂದು ಮನದಾಳ ನಂಬಿಕೆ. ಕೊನೆಗೂ ವಿಡಿಯೋ ಮುಗಿಸೋಕೆ ಸಮಯ ಬಂದೇ ಬಿಡ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಪ್ರತ್ಯೇಕವಾಗಿ ಬರೆದು ತಾವು ಹೀಗೆಲ್ಲ ಹೇಳಬಾರದು ಎಂದು ಪ್ರತಿಭಟಿಸಿದನು. ಆಗ ಹಿಂದಕ್ಕೆ ತಿರುಗಿ ತಮ್ಮ ಶಿಷ್ಯರನ್ನು ನೋಡಿ ಪೇತ್ರನನ್ನು ಗದರಿಸುತ್ತಾ, ಸೈತಾನನೇ ತೊಲಗು ಇಲ್ಲಿಂದ, ನಿನ್ನ ಈ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ ಎಂದನು. ಅನಂತರ ಯೇಸು ತಮ್ಮ ಶಿಷ್ಯರನ್ನು ಜನರ ಗುಂಪನ್ನು ಒಟ್ಟಾಗಿ ತಮ್ಮ ಬಳಿಗೆ ಕರೆದು, ಯಾರಿಗಾದರೂ ನನಗೆ ಮಾಡಿಸಲು ಮನಸ್ಸಿದ್ದರೆ ಅವನು ನನ್ನನ್ನು ತಾನೇ ತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಮಾಡಿಸಲಿ ಎಂದು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು.
ಆ ತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತ ಹಾಗೂ ಶುಭ ಸಂದೇಶದ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು ಎಂದರು. ಪ್ರಭುವಿನ ಶುಭ ಸಂದೇಶ.